ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಹೊಸ ದಿನ ಹೊಸ ಬ್ಲಾಗ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋ ಥರ ನಿಮಗೆಲ್ಲರಿಗೂ ಗೊತ್ತು, ನಾನಿವಾಗ ಅಮ್ಮ ಮನೆಗೆ ಬಂದಿದ್ದೀನಿ ಅಂತ. ಯಾಕೆ ಬಂದಿದ್ದೀವಿ ಅಂತ ಪೂರ್ತಿ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಬೆಳಗ್ಗೆನೇ ಇದ್ದು ಸ್ವಲ್ಪ ಜಾಸ್ತಿ ಕೆಲಸ ಇದ್ದು ಅಂದ್ಬಿಟ್ಟು ಬೇಗ ಕೆಲಸ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅಮ್ಮ ಕಾಫಿ ಮಾಡಿಕೊಟ್ರು. ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾನು ತಿಂಡಿಗೆ ಜನ ಜಾಸ್ತಿ ಇದ್ರು ಅಂತ ನಾನೆಲ್ಲ ತಿಂಡಿಗೆಲ್ಲ ಹಚ್ಕೊಟ್ಟೆ. ಅಮ್ಮ ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬಟಾಣಿ ಇದ್ದು ಅಂತ ಬಟಾಣಿ ಅವರೆಕಾಯಿ ಅವರೇ ಬೆಳೆದಿದ್ರು ಮನೆಯಲ್ಲಿ, ಅದಕ್ಕೆ ಅವರೆಕಾಯಿ ಎಲ್ಲದನ್ನು ಹಾಕ್ಬಿಟ್ಟು ಮೆಂತ್ಯ ಬಾತ್ ಮಾಡ್ತೀನಿ ಅಂತ ರೆಡಿ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಾನು ಬೇಗ ಹೋಗಿ ಮುಖ ತೊಳ್ಕೊಂಡು ರೆಡಿ ಆಗಿಬಿಡೋಣ, ಆಮೇಲೆ ಸ್ವಲ್ಪ ಬ್ಯುಸಿ ಇದ್ದೀವಿ ಇವತ್ತು ಕೆಲಸದಲ್ಲಿ ಅನ್ನೋದಕ್ಕೋಸ್ಕರ ನಾನು ಬೇಗನೆ ರೆಡಿ ಆಗಿಬಿಡೋಣ ಅಂತ ಬಂದೆ. ಎಷ್ಟೇ ಆದ್ರೂ ಮದುವೆ ಆಗಿ ಎಷ್ಟೇ ವರ್ಷ ಆದ್ರೂ ಹೆಣ್ಮಕ್ಳಿಗೆ ಅಮ್ಮ ಮನೆಗೆ ಬರೋದು, ಅಲ್ಲಿ ಇರೋದ್ರಲ್ಲಿ ಸಿಗೋವಂಥ ಸುಖ ಯಾವುದ್ರಲ್ಲೂ ಇರಲ್ಲ ಅನಿಸುತ್ತೆ. ಇಲ್ಲಿ ನಾವು ಎಷ್ಟು ಗಂಟೆಗೆ ಇದ್ರೂ ಅವ್ರು ಬೈಯಲ್ಲ, ಕೇಳಲ್ಲ ಅನ್ನೋ ಒಂದು ಲೇಜಿನೆಸ್ಸು ಅಥವಾ ಸಪೋರ್ಟ್ ಮಾಡ್ತಾರೆ ಅನ್ನೋ ಖುಷಿನ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಹಿಂಗೆ ಇರುತ್ತೆ ಅನ್ನೋ ಫೀಲಿಂಗ್ಸ್ ನನಗೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮಗೆಲ್ಲರಿಗೂ ಗೊತ್ತು, ನಾನು ಬೇರೆ ಏನೂ ಕ್ರೀಮ್ನ ಯೂಸ್ ಮಾಡಲ್ಲ. ಫೆನಲೋಲಿ ಅಂದ್ಬಿಟ್ಟು ಮಾಯ್ಶ್ಚರೈಸರ್, ಫೆನಲೋಲಿ, ಒಂದು ಹಿಮಾಲಯ ಲಿಪ್ ಕೇರ್, ಹ್ಯಾಂಡ್ ಒಂದು ಬಿಂದಿ ಇಟ್ಕೊಂಡ್ರೆ ಮುಗೀತು. ಅಲ್ಲಿ ನಮ್ಮೂರಿಗಿಂತ ಇಲ್ಲಿ ಅಮ್ಮ ಮನೆಯಲ್ಲಂತೂ ತುಂಬ ಚಳಿ ಇನ್ನೂ ಜಾಸ್ತಿನೇ ಇದೆ. ಅದೇ ಸೆಂಟ್ರಲ್ ನನ್ನ ಮಗಳೂ ಅಲ್ಲಿ ಕೆಳಗಡೆಯಿಂದ ಅಮ್ಮ ನನಗೂ ಕೊಡು ಕ್ರೀಮ್ ಹಚ್ಚು, ನನಗೆ ತುಟಿಗೆ ಹಚ್ಚು ಅಂತ ಇದ್ರು. ಅವ್ರನ್ನು ಹಂಗೆ ಸಂಭಾಳಿಸ್ಕೊಂಡು ನಾನು ರೆಡಿ ಆಗ್ತಾಯಿದ್ದೆ. ಯಾಕೆ ಸಡನ್ನಾಗಿ ಅಮ್ಮ ಮನೆಗೆ ಬಂದಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೇಟ್ ಮಾಡಿ, ಹೇಳ್ತೀನಿ. ಇಷ್ಟೇ ಹೊತ್ತು ಕಾಯ್ದಿದ್ದೀರಾ ನೋಡಿ, ಅವ್ರಿಗೂ ಹಣೆಗೆ ಇಡ್ಬೇಕಂತ ಇಟ್ಟಿದ್ದೀನಿ. ಗುಡ್ ಮಾರ್ನಿಂಗ್. ತುಟಿಗೂ ಲಿಪ್ ಕೇರ್ ಹಾಕಿದ್ದೀನಿ. ನಮ್ಮ ವಿಡಿಯೋಸ್ ನೋಡಿ ಥ್ಯಾಂಕ್ ಯು. ಹಾಗೆ ದೇವ್ರ ಮನೆಗೆ ಬಂದು ವಿಭೂತಿಯನ್ನು ಇಟ್ಕೊಂಡು ದೇವ್ರ ಕೈ ಮುಕ್ಕೊಂಡು ಇವತ್ತೇನು ಪೂಜೆ ಸಂಜೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಏನು ಪೂಜೆ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ವಿಭೂತಿ ಇಟ್ಕೊಂಡು ದೇವ್ರ ಕೈ ಮುಗಿದ್ಬಿಟ್ಟು ಇವತ್ತಾಗೋ ಕೆಲಸ ಎಲ್ಲ ಚೆನ್ನಾಗಾಗಲಿ ಅಂತ ಇಟ್ಕೊಂಡ್ಬಂದೆ. ಪಾಪನ ಮಲಗಿಸ್ತಾ ಇದ್ದೀರಾ? ಅಷ್ಟರಲ್ಲಿ ನಾವೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ ನನ್ನ ತಮ್ಮನ ಫ್ರೆಂಡ್ಸನ್ನು ಬಂದಿದ್ದರು. ಅವ್ರ ಜೊತೆನೂ ಒಂದಷ್ಟೆಲ್ಲ ಅಳತೆ ಹೊಡ್ಕೊಂಡು ಅವರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾನಂತೆ. ಅಂಥವ್ಲು ಒಂದು ಸ್ವಲ್ಪ ಚೇಷ್ಟೆ ಎಲ್ಲ ಮಾಡಿಕೊಂಡು ಅವನೊಂದಷ್ಟು ನನಗೆ ಕಾಲು ಎಳಿತಾ ಇದ್ದ, ಅವನಿಗೆ ನಾನೊಂದಷ್ಟೆಲ್ಲ ಕಾಲು ಎಳ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೋ. ಏನಪ್ಪ ಇವನು ಏನೋ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಹೌದು, ಅದು ಸ್ವಲ್ಪ ಚೀಲಕ್ಕೆ ಮೇಲ್ಗಡೆ ಕೆಳಗಡೆ ಪ್ಲಾಸ್ಟಿಕ್ ಚೀಲ ಹಾಕಿ ಹೊಲ್ಕೊತಾ ಇದ್ದಾನೆ. ಏನಕ್ಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ ನೋಡಿ ಏನು ಮಾಡ್ತಾ ಇದ್ದಾನೆ ಇವನು ಅಂತ. ಅಷ್ಟರಲ್ಲಿ ಅವ್ರು ಬಂದರು ಅಂತ ಅವ್ರಿಗೆಲ್ಲ ಕಾಫಿ ಕೊಡೋಣ ಅಂತ ಬಂದೆ. ಅಷ್ಟರಲ್ಲಿ ಅಮ್ಮ ಒಂದು ಸೈಡ್ ಸಾಂಬಾರ್ಗೂ ರೆಡಿ ಮಾಡ್ಕೊತಾ ಇದ್ರು. ಮಧ್ಯಾಹ್ನಕ್ಕೆ ನಾವು ಇವತ್ತು ತುಂಬ ಜನನೇ ಇದ್ದೀವಿ, ಒಂದು 7-8 ಜನ ಇರ್ತೀವಲ್ಲ ಮಧ್ಯಾಹ್ನಕ್ಕೆ, ಅದಕ್ಕೋಸ್ಕರ ಅವರು ಸಾಂಬಾರ್ಗೂ ರೆಡಿ ಮಾಡ್ಕೊತಾ ಇದ್ರು. ಒಂದು ಸೈಡ್ ಪಲಾವ್ ಕೂಡ ರೆಡಿ ಆಗ್ತಾಯಿತ್ತು. ನಾವು ಹೆಣ್ಮಕ್ಳು ನಾವು ಎಷ್ಟೇ ಅಡುಗೆ ಮಾಡಿರು ಡೈಲಿ ನಾವೇ ಮಾಡ್ತಾಯಿದ್ರು ಅಮ್ಮ ಮನೆಗೆ ಬಂದಾಗ ಅಮ್ಮ ಮಾಡ್ಕೊಟ್ರೇ ನಮಗೂ ಸಮಾಧಾನ. ನಾನು ಇಲ್ಲಿ ಬಂದಾಗ ಯಾವಾಗ ಬಂದಾಗಲೂ ಅಷ್ಟೇ, ನಾನು ಸ್ವಲ್ಪ ಕಮ್ಮಿನೇ ಅಡುಗೆ ಮನೆಗೆ ಹೋಗೋದು, ಕೆಲಸ ಮಾಡೋದಿಲ್ಲ. ಎನಿ ಟೈಮ್ ಅಮ್ಮನೇ ಮಾಡ್ತಾ ಇರ್ತಾರೆ. ಬಂದಿರೋ ಕಾರಣ ಅಡಿಕೆ ಕೊಯ್ಲು ಸಮಯ ಬಂದಿದೆ. ನಾವು ಪ್ರತಿ ಸತಿ ಅಡಿಕೆ ಕೊಯ್ಲಿಗೆ ಬಂದೇ ಬರ್ತೀವಿ ಇಲ್ಲಿಗೆ. ಅದಕ್ಕೆ ಇವತ್ತು ಅಡಿಕೆ ಕುಯ್ಯೋದಿದೆ ಅಂದ್ಬಿಟ್ಟು ನೆನ್ನೆ ನೈಟ್ ಅಷ್ಟೊತ್ತಿನಲ್ಲಿ ಬಂದಿದ್ದು. ಹೇಗಿರುತ್ತೆ ನಮ್ಮ ಅಡಿಕೆ ಕೊಯ್ಲು, ಎಷ್ಟು ಜನ ಬಂದಿದ್ದಾರೆ ಹಾಳು, ನಾವೆಲ್ಲ ಹೇಗೆ ಕೊಯ್ತೀವಿ ಬಡ್ದು, ಈ ಅಡಿಕೆ ಇದನ್ನು ಕಂಟಿನ್ಯೂಷನ್ ನಾವು ಪೂರ್ತಿ ಹೇಗೆ ಕೆಲಸಗಳನ್ನೆಲ್ಲ ಮಾಡ್ತೀವಿ ಅಂತ ಪ್ರತಿಯೊಂದನ್ನು ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿ, ಅಲ್ಲೇ ಅಡಿಕೆ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಂದಿರೋರು ಎಲ್ಲರೂ ನನ್ನ ತಮ್ಮನ ಫ್ರೆಂಡ್ಸೇನೆ. ನನಗೂ ಕೆಲಸ ಇದೆ, ಫೋನ್ ಇಟ್ಕೊಂಡು ನಿಂತಿದ್ರೆ ಬೈತಾರೆ. ನೋಡೋಣ ನೋಡಿ, ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ಆಗಿದೆ. ಅಡಿಕೆ ಕೊಯ್ತಾ ಇರೋನ ಹೆಸರು ಮಹೇಶ್ ಅಂತ, ಅವ್ನು ನನ್ನ ತಮ್ಮನ ನಂದನ್ ಅಂತ. ಇವನು ನನ್ನ ತಮ್ಮನ ಫ್ರೆಂಡು. ನೋಡ್ರಿ, ಆಗಲೇ ಚೀಲ ಹೊಲಿತಾ ಇದ್ರಲ್ಲ, ಯಾಕೆ ಗೊತ್ತಾ, ನಮ್ಮದು ಹಳೆ ತಾಟ್ ಹರಿದೋಗಿದೆ, ಅದಕ್ಕೋಸ್ಕರ ಮೇಲ್ಗಡೆ ಕೆಳಗಡೆ ಪ್ಲಾಸ್ಟಿಕ್ ಚೀಲ ಹಾಕಿ ಹೊಡ್ಕೊಂಡು ಇದು ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಯಜಮಾನ್ರೂ ಒತ್ತಾಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಒಂದು ಗೊನೆ ಹಿಂಗೆ ಮಿಸ್ ಆಗಿಬಿತ್ತು ಅಂತ ನಾನು ಆಯ್ಕೊತಾ ಇದ್ದೆ. ಏನೂ ಮಾಡೋಕ್ಕಾಗಲ್ಲ, ಒಂದು ಗೊನೆ ಎಲ್ಲ. ಇವತ್ತಿನ ಪೂರ್ತಿ ನನ್ನ ದಿನದ ಕೆಲಸನೇ ಇದಾಗಿರುತ್ತೆ ಇವತ್ತು. ಯಾಕಂದರೆ ತಾಟಲ್ಲಿ ಹಿಡಿಯುವಾಗ ಬೀಳೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಅದೆಲ್ಲ ಹಿಂದೆಡೆಯಿಂದ ನೋಡಿಕೊಂಡು ಆಯೋದೇ ನನ್ನ ಕೆಲಸ. ಈಗ ಫಸ್ಟ್ ಟ್ರಿಪ್ ಒಂಚೂರು ಕುಯ್ದು ಮುಗಿಸಿ ನಾವು
ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದು ಅದೇ ಟೈಮ್ ಆಗಿಬಿಟ್ಟಿದೆ ತಿಂಡಿಗೆ. ಅದಕ್ಕೆ ಇವಾಗ ಇಷ್ಟು ಕಿತ್ತಿದ್ದೀವಿ. ನೆಕ್ಸ್ಟ್ ನೋಡೋಣ ತಿಂಡಿ ಆದಮೇಲೆ ಎಷ್ಟು ಬೀಳುತ್ತೆ ಅಂತ ತೋರಿಸ್ತೀನಿ. ಅವರೆಲ್ಲರಿಗೂ ತಿಂಡಿ ಬಡಿಸಿ ಇವಾಗ ನಾನು ತಿಂಡಿ ಮಾಡೋಣ ಅಂತ ಕೂತ್ಕೊಂಡೆ. ಅಮ್ಮ ಬಾಳೆ ಎಲೆ ಕಿತ್ತಿಟ್ಟಿದ್ರು, ಅದಕ್ಕೇ ಬಾಳೆ ಎಲೆನೇ ಇವತ್ತು ನಾವು ತಿಂಡಿ ಮಾಡ್ಕೊಳ್ಳೋಣ ಅಂತ ಕೂತಿದ್ದೋ. ನನ್ನ ಮಗಳು ನಾನು ಬಾಳೆ ಎಲೆನೇ ತಿಂತೀನಿ ಅಂದ್ಬಿಟ್ಟು ಅವರು ಸೈಡಲ್ಲಿ ಪಕ್ಕದಲ್ಲೇ ಹಾಕೊಂಡು ಕೂತಿದ್ದಾರೆ. ನೋಡಿ ಅವ್ರ ಸ್ಟೈಲ್ ನೋಡಿ, ಹೇಳ್ಕೊಡ್ತಾರೆ. ಹಾಗೆ ನೀವು ನೋಡ್ಕೊಂಡು ಕಲ್ತ್ಕೊಳ್ಳಿ. ಓಕೆನಾ? ಸೂಪರ್ ಅಣ್ಣ. ಈಗ 10 ಗಂಟೆ ಆಗಿತ್ತು. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಗೊನೆ ಕುಯ್ಯೋರು ಎಲ್ಲ ಒಂಚೂರು ವಾಕ್ ಮಾಡ್ತಾಯಿದ್ರು ಅಂದ್ಬಿಟ್ಟು ನಮ್ಮ ಮನೆಯವ್ರು ನಾನು ಟ್ರೈ ಮಾಡ್ತೀನಿ ಗೊನೆ ಕುಯ್ಯೋಕ್ಕೆ ಅಂತ ಅವ್ರು ಟ್ರೈ ಮಾಡ್ತಾಯಿದ್ರು. ಅವ್ರು ಕುಯ್ಯೋದು ನನ್ನ ತಮ್ಮ ತಾಟ್ ಹಿಡಿಯೋದು. ಅದಕ್ಕೇ 1-2 ಗೊನೆ 3 ಗೊನೆ ನಾವು ಕುಯ್ತೀವಿ ಅಂತ ಟ್ರೈ ಮಾಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ. 1-2 ಗೊನೆ 3 ಗೊನೆ ಕುಯ್ದ್ರು ಅಂದರೆ ಯಾವ ಸೈಡ್ ನಿಂತ್ಕೊಂಡು ಯಾವ ಸೈಡ್ ಕುಯ್ಬೇಕು ಅನ್ನೋದೆಲ್ಲ ಇನ್ನೂ ಗೊತ್ತಾಗಲ್ಲ. ಇವಾಗ ಬಂದರೆ ನಮ್ಮ ಗೊನೆ ಕುಯ್ಯೋರು ಅವ್ರಿಗೆ ಹೈಟ್ ಸಾಲ್ಟೇಜ್ ಆಗಿಬಿಟ್ಟು ಎಟಕ್ತಾ ಇಲ್ಲ ಅಂದ್ಬಿಟ್ಟು ಕೆಳಗಡೆ ಬಕೆಟ್ ಎಲ್ಲ ಹಾಕ್ಕೊಂಡು ಸರ್ಕಸ್ ಮಾಡಿಕೊಂಡು ಕುಯ್ತಾ ಇದ್ದಾರೆ. ನೋಡಿ ನಮ್ಮ ಕೆಳಗಡೆ ತೋಟದಲ್ಲಂತೂ ಈ ಕೆಂಜ್ಗ ಅನ್ನೋದು ತುಂಬ ಜಾಸ್ತಿ ಇದೇನೆ. ನಮಗಂತೂ ಕಚ್ಚಿಸ್ಕೊಂಡು ಇವತ್ತು ಸಾಕಾಗೋಯ್ತು. ಏನು ಮಾಡೋಕ್ಕಾಗಲ್ಲ, ಅಡಿಕೆ ಗಿಡ ಅಂದಮೇಲೆ ಕೆಂಜ್ಗ ಇದ್ದೇ ಇರ್ತವೆ. ನಮಗಂತೂ ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅವು ಕಚ್ಚಲಿ ಬಿಡಲಿ ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು. ಅಲ್ಲಿ ನೋಡಿ ನನ್ನ ತಮ್ಮನ ಫ್ರೆಂಡು ಈ ಮರ ತುಂಬ ಹೈಟ್ ಬೆಳೆದಿದೆ, ಉದ್ದ ಈಗಿರೋ ರೋಟಿ ತೊಗೊಂಡ್ರು ಆಗಲ್ಲ ಅಂದ್ಬಿಟ್ಟು ಅವ್ನು ಮರ ಹತ್ತಿ ಗೊನೆ ಕೊಯ್ತಾ ಇದ್ದಾನೆ. ಅವನಂತೂ ನಮ್ಮ ತಮ್ಮಂಗೆ ತುಂಬ ಸಪೋರ್ಟಿವ್ ಆಗಿ ಯಾವಾಗಲೂ ಅಷ್ಟೇ, ಆಗಲ್ಲ ಅಂತ ಏನು ಕೆಲಸ ಬಿಟ್ಟೋ ಅಷ್ಟು ಮಾತೇ ಇಲ್ಲ. ಕ್ಲೀನಾಗಿ ಮಾಡಿಕೊಟ್ಟೇ ಹೋಗ್ತಾನೆ ಪ್ರತಿ ಸತಿ. ನಾವು ಎಷ್ಟೇ ದಿನ ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ಇವನೇ ಬೇಕು ನಮಗೆ ಅಡಿಕೆ ಕುಯ್ಯೋಕ್ಕೆ ಅಂತ ಇವನು ಬಂದಾಗಲೇ ನಾವು ಕುಯ್ಸೋದು. ಇಷ್ಟರಲ್ಲೇ ಮಧ್ಯಾಹ್ನ 12 ಗಂಟೆ ಆಗಿತ್ತು ಅಂದ್ಬಿಟ್ಟು ನಮ್ಮ ಮೇಡಮ್ ಅವ್ರು ನೋಡಿ, ನಮ್ಮಮ್ಮ ಎಲ್ಲಿ ಎಲ್ಲರಿಗೂ ಜಾಮೂನ್ ಕೊಟ್ಟು ಬೌಲ್ಗೆಲ್ಲ ಹಾಕ್ಕೊಟ್ರೆ ಅವೆಲ್ಲ ಪಾತ್ರೆ ಆಗ್ತವೆ, ಜಾಸ್ತಿ ಪಾತ್ರೆ ಆದರೆ ತೊಳೆಯೋಕ್ಕೆ ಟೈಮ್ ಆಗಲ್ಲ ಅಂದ್ಬಿಟ್ಟು ಈ ಪರಿಸ್ಥಿತಿಲಿ ಕೊಡ್ತಿದ್ದಾರೆ ನಮಗೆ ಜಾಮೂನ್ನ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾವು ಜಾಮೂನ್ ತಿನ್ಕೊಂಡು ಹೊಲ್ಟೋ. ನೋಡಿ ನನ್ನ ಕೆಲಸ ಇದೇನೆ, ಅಡಿಕೆ ಆಯೋದು, ಅವ್ರಿಗೆ ಮಂಕ್ರಿ ಒರೆಸೋದು. ಈಗ ನೋಡಿ ಅರೌಂಡ್ ಮಧ್ಯಾಹ್ನ 3 ಗಂಟೆ 3:15 ಆಗಿದೆ. ಈ ಸತಿ ನಮ್ಮ ಅಡಿಕೆ ಕೊಯ್ಲು ಕಮ್ಮಿನೇ ಇದ್ದಿದ್ದು, ಯಾಕಂದರೆ ಅಲ್ಲೇ ಅಡಿಕೆ ಕೊಯ್ಲು ಮುಗಿತಾ ಬಂದಿದೆ ಅಲ್ವಾ. ಅದರಿಂದ ನಾನು ಇವಾಗ ಇನ್ನು ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಸತಿದು ಇಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಫಸ್ಟಿಂದನೇ ನಾನು ಮುಂಚೆಯಿಂದ ಚಾನಲ್ ನಡೆಸ್ತಾ ಇದ್ದಿದ್ರೆ ಸತಿ ಎಲ್ಲ ಎಷ್ಟು ಬಿದ್ದಿತ್ತು ಹೇಗಿತ್ತು ಅಂತಲೂ ನಾನು ತೋರಿಸ್ತಾ ಇದ್ದೆ. ವೀಡಿಯೋಸ್ನ ಮಿಸ್ ಇಲ್ದಂಗೆ ಹಾಕ್ತಾಯಿದ್ದೆ. ಬಟ್ ಪರವಾಗಿಲ್ಲ, ಇನ್ನು ಮುಂದೆ ಅಂತೂ ಇದ್ದೇ ಇದೆಯಲ್ಲ ಹಾಕೋಣ. ಇಷ್ಟೆಲ್ಲ ನೋಡಿಕೊಂಡು ನಾವು ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೋದೋ. ಊಟಕ್ಕೆ ಇನ್ನೇನು ಅಮ್ಮ ಇವತ್ತು ಇದ್ಕಿದ ಬೇಳೆ ಸಾಂಬಾರು, ಅನ್ನ, ಮುದ್ದೆ, ಮಜ್ಜಿಗೆ ಎಲ್ಲ ಮಾಡಿದರು. ಹೋಗಿ ಊಟ ಮಾಡ್ಕೊಂಡು ಅವ್ರು ಬಡಿತಾಯಿದ್ರು. ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ನಾನು ಬಡಿತೀನಿ ಅಂತ ಹೋದೆ. ಒಂದು 10 ನಿಮಿಷ ಅರ್ಧ ಅವರ್ ಬಡಿದೆ ಅಷ್ಟೇ. ಅದಾದಮೇಲೆ ನನಗೆ ಜಾಸ್ತಿ ಬಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬಡಿಯೋದು ನೋಡ್ಬಿಟ್ಟು ಅವ್ರು ನನ್ನನ್ನು ಆಡಿಕೊಂಡು ನಕ್ಕಿ, ಅವ್ರಿಗೂ ಸಾಕಾಯಿತು ನನಗೂ ಸಾಕಾಯಿತು ನಕ್ಕಿ. ಅದಾದಮೇಲೆ ಅವರು 1 ಗೊನೆ ಬಡಿದು, ಅವರು 3 ಗೊನೆ 4 ಗೊನೆ ಬಡಿದ್ರು, ನಾನು 1 ಗೊನೆ ಬಡ್ದಾಗಿರಲ್ಲ. ಇನ್ನೇನು ಮಾಡ್ತಾರೆ, ನನ್ನಂಥವ್ರನ್ನ ಇಟ್ಕೊಂಡು ಅವರು ಬೈದು ಕಳಿಸಿದ್ರು. ಬಂದು ಒಂದು 10 ನಿಮಿಷ ಕೂತ್ಕೊಂಡು ನೋಡ್ತಿದ್ದೆ. ಇಲ್ಲಿ ಕೆಳಗಡೆ ಎಲ್ಲ ಟಾರ್ಪಲಿಂದ ಕೆಳಗೆ ಬಿದ್ದಿರೋ ಎಲ್ಲ ಅಡಿಕೆನೆಲ್ಲ ಆಯ್ದು ಹಾಕೊಬೇಕಿತ್ತು. ಅದೆಲ್ಲ ನಾನು ಆಯ್ದು ಹಾಕೊಳ್ಳೋಣ ಅಂತ ಕೂತಿದ್ದೆ. ಅಷ್ಟರಲ್ಲಿ ಹೋಗಿ ಒಂದು ರೌಂಡ್ ಟೀ ಇಕ್ಕೊಂಬಂದ್ಬಿಡೋಣ, ಪಾಪ ಅವ್ರಿಗೂ ಬಡ್ದು ಸಾಕಾಗಿರುತ್ತಲ್ಲ. ಅದಕ್ಕೆ ಹೋಗಿ ಒಂದು ರೌಂಡ್ ಟೀ ಇಕ್ಕೊಂಬರೋಣ ಅಂತ ನಾನು ಒಳಗೆ ಬಂದು ಟೀ ಇಟ್ಕೊಂಡು ಹೋಗೋ ಅಷ್ಟರಲ್ಲಿ ಅವರು ಬಡ್ದೇ ಮುಗಿಸ್ಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯನೇ ಆಗೋಯ್ತು, ಇಷ್ಟು ಬೇಗ ಬಡ್ದು ಮುಗಿಸ್ಬಿಟ್ರ ಅಂತ. ಎಲ್ಲಿಗೆ ಹಾಕೋಣ? ಪಾಪ ಬೆಳಗ್ಗೆ ನನ್ನ ಮಗಳಿಗೂ 2 ಕೆಂಜಿಗೆ ಕಚ್ಬಿಟ್ಟಿದ್ದು. ಅದಕ್ಕೇ ಈಗಲೂ ಅಡಿಕೆಯಲ್ಲಿ ಪಾಮ್ ಇದ್ದಾವೆ ನೋಡು ತೆಗಿಯಮ್ಮ ಅಂತ ಎದ್ರುಕೊಂಡೇ ಕೂತ್ಕೊತಿತ್ತು. ಇವಾಗೆಲ್ಲ ಇರಲಿಲ್ಲ, ಬೆಳಗ್ಗೆ ಅಲ್ವಾ ತುಂಬ ಜಾಸ್ತಿ ಇದ್ದು ಅಲ್ಲಿ ಕುಯ್ಯುವಾಗ. ಈಗೆಲ್ಲ ಬೆಳೆದು ಮುಗಿಸಿದ್ವಲ್ಲ, ಎಲ್ಲ ಹೊರಟೋಗ್ಬಿಟ್ಟಿದ್ದು. ಆಮೇಲೆ ನಾನು ಸಂಜೆ ಎಲ್ಲ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಬಿಡೋಣ ಅಂತ ಬಂದೆ. ನೋಡಿ ಇವತ್ತಿನ ಪೂಜೆ ಹೀಗಾಗಿತ್ತು. ಇವತ್ತು ಧನುರ್ಮಾಸನೂ ಸಹ ಮಾಡೋಕ್ಕಾಗಿರಲಿಲ್ಲ. ಇಲ್ಲೇ ಅಮ್ಮರ ಮನೇಲಿ ಸಂಜೆ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ. ಕರೆಂಟ್ ಬೇರೆ ಇರಲಿಲ್ಲ ಅಮ್ಮ ಮನೆಯಲ್ಲಿ. ಸಂಜೆ ಟೈಮ್ ಯಾಕೋ ಕರೆಂಟ್ ಹೋಗಿತ್ತು ಅಂತ, ಅದಕ್ಕೆ ಇನ್ನೂ ಕರೆಂಟ್ ಬಂದಿಲ್ಲ ಅಂದ್ಬಿಟ್ಟು ಎಲ್ಲರೂ ಒಂದು ಅರ್ಧ ಗಂಟೆ ಹೊರಗಡೆನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಳತೆ ಹೊಡ್ಕೊಂಡು. ಎಲ್ಲಿದೆ ಕಳ್ಳಮರಿ?
ನೋಡಿದ್ರಲ್ಲ, ನಮ್ಮ ಮಗಳಂತೂ ಏನು ಸಿಕ್ಕಿದ್ರು ಅವ್ರಿಗೆ ಆಟನೇ. ಒಂದು ಪಾತ್ರೆ ಹಾಕೋ ಬುಟ್ಟಿ ಸಿಕ್ಕಿದ್ರು ಅದ್ರಲ್ಲಿ ಕೂತ್ಕೊಂಡು ಆಟ ಆಡ್ತಾರೆ. ನೋಡಿ ಹಾಯ್ ಮಾಡ್ತಾ ಇದ್ದಾರೆ, ಹಾಯ್ ಮಾಡಿ. ಚೇರ್ ಸಿಕ್ಕಿದ್ರೆ ಅದ್ರೊಳಗೆ ಹೋಗಿ ಕೂತ್ಕೊಂಡಿರ್ತಾರೆ. ಬಟ್ಟೆ ಸಿಕ್ಕಿದ್ರೆ ಅದ್ರಲ್ಲಿ ಕೂಕ್ ಮಾಡೋಕ್ಕೆ ಬರ್ತಾರೆ. ಅದಕ್ಕೆ ಇವ್ರ ಹತ್ರ ಇದ್ದರೆ ಇನ್ನೂ ಒಗ್ದಿರೋ ಬಟ್ಟೆಗಳು ಅಂತೂ ಅದ್ರ ಕತೆ ಇನ್ನು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಬೇಗ ಬಟ್ಟೆ ಎಲ್ಲ ಮಡಿಸಿಟ್ಬಿಡೋಣ ಅಂತ ಬಂದೆ. ಜಾಸ್ತಿ ಏನು ಬಟ್ಟೆಗಳು ಇರಲಿಲ್ಲ, ಅಮ್ಮ ಎಲ್ಲ ಒಗ್ದಾಕಿದ್ರು. ಅದಕ್ಕೇ ಫೋಲ್ಡ್ ಮಾಡಿ ಎಲ್ಲ ಎತ್ತಿಕನ, ಇಲ್ಲಾಂದರೆ ನನ್ನ ಮಗಳು ಬಿಡಲ್ಲ ಅಂದ್ಬಿಟ್ಟು ಮಡಿಸಿಡ್ತಾಯಿದ್ದೆ. ಬಟ್ ಆದರೂ ನನ್ನ ಮಗಳು ಅವಳು ಬುದ್ಧಿ ತೋರಿಸೇ ಬಿಟ್ರು. ಲಾಸ್ಟಿಗೆ ನಾನು ಮಡಿಸಿಟ್ಟಿದ್ದೆಲ್ಲ ಬಂದು ಲಾಸ್ಟಲ್ಲಿ ಕೆಡವಿ ಮತ್ತು 2 ಸತಿ ಫೋಲ್ಡ್ ಮಾಡಿ ಇಕ್ಕಿದ್ದಾಯಿತು. ಇವತ್ತು ರಾತ್ರಿ ಊಟಕ್ಕೆ ನನ್ನ ತಮ್ಮಂಗೆ ಪನ್ನೀರ್ ತಿನ್ನೋಂಗಾಗಿತ್ತು ಅಂತ ಹೇಳ್ದ. ಅದಕ್ಕೆ ಇನ್ನೇನು ಗೊತ್ತಲ್ಲ ನಿಮಗೆ, ಆ್ಯಸ್ ಯೂಶ್ವಲ್ ಮಿಲ್ಕ್ ಪೌಡರ್ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಅದರಿಂದ ಪನ್ನೀರ್ ಮಾಡಿಬಿಟ್ಟು ಹಸೆ ಬಟಾಣಿ ಇತ್ತು ಅಂತ ಹಾಕ್ಬಿಟ್ಟು ಗ್ರೇವಿ ಮಾಡಿದೆ. ಆ್ಯಂಡ್ ಅವನು ಪರೋಟಾನ ತಂದಿಟ್ಟಿದ್ದ ಮನೇಲಿ, ಹಾಗೆ ನಾವು ರೋಸ್ಟ್ ಮಾಡ್ಕೊಂಡು ತಿನ್ನೋದಲ್ವಾ. ಅದಕ್ಕೆ ನಾನು ಪರೋಟಾನು ಮಾಡಿಬಿಡೋಣ ಅಂತ ರೆಡಿ ಮಾಡಿಕೊಂಡು, ಪರೋಟಾಗೆ ಗ್ರೇವಿ ಆಗಿರಲಿ ಅಂದ್ಬಿಟ್ಟು ಪನ್ನೀರು ಮತ್ತು ಬಟಾಣಿ ಹಾಕ್ಬಿಟ್ಟು ಪನ್ನೀರ್ ಮಾಡ್ಕೊಂಡಿದ್ದೆ, ಪನ್ನೀರ್ ಗ್ರೇವಿನ. ಆದರೆ ಫಸ್ಟ್ ಇವತ್ತು ನಾನು ನಿಮಗೆ ಪರೋಟಾನ ಯಾವ ರೀತಿ ತಂದು ಅದನ್ನು ನಾವು ರೆಡಿ ಪರೋಟಾನ ತಂದು ಯಾವ ರೀತಿ ಮನೇಲಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಅಂಗಡಿಯಲ್ಲಿ ಸಿಗುವಂಥ ಪರೋಟಾನ ತೊಗೊಂಬಂದು, ಒಂದು ಪ್ಯಾಕೆಟಲ್ಲಿ 10 ಇರ್ತವೆ. ನಿಮಗೆ ನಿಮ್ಮ ಕ್ವಾಂಟಿಟಿಯಲ್ಲಿ ನಿಮ್ಗೆ ಎಷ್ಟು ಜನ ಇದ್ದಾರೆ ಮನೇಲಿ ಅಂತ ನೋಡ್ಕೊಂಡು ನೀವು ತರ್ಬೋದು. ಆ್ಯಂಡ್ ನಾನು ಒಂದು ತವಾನ ಹೆಂಚನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಹೆಂಚಿಗೆ ನಾನು ಆಯಿಲ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ. ಆಮೇಲೂ ಕೂಡ ನೀವು ಸ್ಪ್ರೆಡ್ ಮಾಡ್ಕೊಬೋದು, ಬಟ್ ಆದರೆ ಹೆಂಚಿಗೆ ಸ್ಪ್ರೆಡ್ ಮಾಡ್ಕೊಳೋದ್ರಿಂದ ಬೆಟರ್. ಆ್ಯಂಡ್ ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು 2 ಮಿನಿಟ್ಸ್ ಅದನ್ನ ಬಿಸಿ ಆಗೋಕ್ಕೆ ಬಿಡೋಣ. ಅದು ಬಿಸಿ ಆದಮೇಲೆ ಅದ್ರ ಮೇಲೆ ಒಂದು ಪರೋಟಾನ ಫಸ್ಟ್ ಹಾಕ್ಕೊಳ್ಳೋಣ ನಾವು. ಒಂದು ಪರೋಟಾನ ಹಾಕ್ಬಿಟ್ಟು ಅದು ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಬಿಸಿ ಬೇಯೋದಕ್ಕೆ ಬಿಡೋಣ. ಕೆಳಗಡೆ ಬೇಯ್ತಾ ಇದೆ ಅಂದಾಗ ಮೇಲ್ಗಡೆನೂ ಸಹ ನಾವು ಮೇಲ್ಗಡೆ ಲೇಯರ್ಗೆ ನಾವು ಎಣ್ಣೆನ, ಅಥವಾ ನಿಮಗೆ ಗೀ ಇಷ್ಟಪಡೋರಾದರೆ ಗೀ, ಇಲ್ಲ ಬಟರ್ ಇಷ್ಟಪಡೋರಾದರೆ ಬಟರ್, ನಿಮ್ಮ ಆಪ್ಷನ್. ನೀವು ಯಾವ್ದು ಬೇಕಾದರೂ ನೀವು ಸ್ಪ್ರೆಡ್ ಮಾಡ್ಕೊಬೋದು. ಹೆಂಚ್ ಮೇಲೂ ಅಷ್ಟೇ, ಎಣ್ಣೆನೇ ಹಾಕಬೇಕು ಅಂತ ಏನಿಲ್ಲ, ನೀವು ಗೀನಾರ ಹಾಕ್ಬೋದು, ಇಲ್ಲ ಬಟರ್ ಆದರೂ ಹಾಕ್ಬೋದು. ಹಾಕಿ ಫ್ರೈ ಮಾಡ್ಕೊಂಬಿಟ್ಟು 2 ಸೈಡನ್ನು ಸಹ ಮಡ್ಚಾಕಿ ನೋಡಿ ಈ ಥರ ಬೇಯಿಸ್ಕೊಬೇಕು. ಬಟ್ ಈ ಸತಿ ಪರೋಟದಲ್ಲಿ ಯಾಕೋ ಸೈಡು ತುಂಬ ದಪ್ಪವಾಗಿ ತಟ್ಟಿದ್ದಾರೆ. ಸೆಂಟ್ರಲ್ಲೆಲ್ಲ ತುಂಬ ಸ್ಮೂತಾಗಿತ್ತು, ಅಂದರೆ ತೆಳುವಾಗಿತ್ತು. ಅದಕ್ಕೆ ನಾನು ಸೈಡ್ಗೆ ಜಾಸ್ತಿ ಇದು ಮಾಡಿ ಒತ್ತಿ ಬೇಯಿಸ್ತಾ ಇದ್ದೆ. ನೀವು ತೊಗೊಳೋ ಪ್ಯಾಕೆಟಲ್ಲೂ ಇದ್ದರೆ ಈ ಥರ ಇದ್ದರೆ ಹೀಗೆ ಮಾಡ್ಕೊಳ್ಳಿ, ಓಕೆನಾ. ನೋಡಿ ನಾನು ಬೇಯಿಸ್ತಾ ಅದು ಲೇಯರ್ ಯಾವ ಥರ ಬಿಟ್ಕೊತಾ ಇದೆ ಅಂತ. ಈ ಥರ ಬಿಟ್ಕೊಂಡ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ ಚೆನ್ನಾಗಿ ರೋಸ್ಟ್ ಬೆಂದಾದಮೇಲೆ ಅದನ್ನು ತೆಗೆದು ನಾವು ಸಪ್ರೇಟಾಗಿ ಇಕ್ಕೊಬೇಕು ಪಕ್ಕದಲ್ಲಿ. ಒಂದು ತಟ್ಟೆ ಮೇಲೆ ಹಾಕ್ಕೊಂಡಾದ್ಮೇಲೆ ಅದು ನೋಡಿ ಬಿಸಿಯಾಗಿದ್ದಾಗಲೇ ಕೈಯಲ್ಲಿ ನಾವು ಅದನ್ನು ಲೇಯರ್ ಬಿಟ್ಕೊಳೋ ಥರ ಈ ಥರ ಪ್ರೆಸ್ ಮಾಡ್ಕೊಬೇಕು. ಈ ಥರ ನಾವು ಪ್ರೆಸ್ ಮಾಡ್ಕೊಂಡಾಗ ಮಾತ್ರ ಅದು ಸೈಡಲ್ಲಿರೋವಂಥ ಲೇಯರ್ಸ್ ಎಲ್ಲ ಬಿಟ್ಕೊಳ್ಳೋದು. ನಾವು ಮನೆಯಲ್ಲಿ ರೆಡಿಮೇಡ್ ಇಲ್ಲ ಅಂತ ನಾವು ಮನೇಲಿ ಮಾಡ್ಕೊತೀವಿ ಅಂದ್ರೂ ಮೈದಾದಲ್ಲಿ ನಾವು ಹೀಗೇ ಮಾಡ್ಕೊಬೇಕಾಗುತ್ತೆ. ನನ್ನ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲೂ ನಾನು ನಿಮಗೆ ಮೈದಾ ಮತ್ತು ಗೋಧಿ ಹಸಿಟ್ಟು ಯೂಸ್ ಮಾಡಿಕೊಂಡು ನಾವು ಮನೇಲಿ ಯಾವ ರೀತಿ ಪರೋಟ ಮಾಡಬಹುದು ಅಂತಲೂ ಸಹ ತೋರಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.